ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಮಾವಿನ ಹಣ್ಣಿನ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮಾವಿನ ಹಣ್ಣಿನ ಕೇಕ್ ಹಾಗೆಯೇ ಅಪ್ಪೆ ಪ್ಯಾನಲ್ಲೂ ಕೂಡ ನಾನು ಸ್ಮಾಲ್ ಒಂದು ಕೇಕನ್ನು ಕೂಡ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಉಳಿದಿರ್ತಕ್ಕಂಥ ಬ್ಯಾಟರನ್ನೇ ನಾನು ಈ ಕೇಕ್ ಮೋಲ್ಡಿಗೆ ಹಾಕ್ಕೊಂಡು ಮಾಡಿಟ್ಟಿರೋದು. ನೋಡ್ತಾ ಇದ್ದೀರಾ ಅಲ್ವಾ ಟೆಕ್ಸ್ಚರ್ ಎಲ್ಲ. ಕೇಕ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಈ ಒಂದು ಕೇಕ್ ಮಾಡಲಿಕ್ಕೆ ಬಾರ್ಲಿ ಪೌಡರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. 1 ಕಪ್ಪಿನಷ್ಟು ಬಾರ್ಲಿ ಪೌಡರು, 1/4 ಕಪ್ಪಿನಷ್ಟು ಗೋಧಿ ಹಿಟ್ಟು, ಹಾಗೆಯೇ ಅರ್ಧ ಕಪ್ಪಿನಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ, ಅರ್ಧ ಕಪ್ಪಿನಷ್ಟು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈಗ ಈ ಡ್ರೈ ಮಿಕ್ಸ್ಚರ್ಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಡ್ರೈ ಪೌಡರ್ನ ಈ ಥರ ಜರಡಿ ಹಿಡ್ಕೋಬೇಕಾಗತ್ತೆ. ಹಾಗೆಯೇ ವೆಟ್ ಮಿಕ್ಸ್ಚರ್ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಗೋಡಂಬಿ, ಹಾಗೆಯೇ 2 ಟೇಬಲ್ ಸ್ಪೂನು ಸೂರ್ಯಕಾಂತಿ ಬೀಜವನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇ ಹಾಲಾಗಿ ನಾನು ಈ ಒಂದು ನಟ್ಟು ಸೀಡಿನ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ ಕೇಕಿಗೆ. ಹಾಗೆಯೇ ಒಂದು ಜಾರ್ಗೆ ಮಾವಿನ ಹಣ್ಣು ಹಾಗೆ ಸಕ್ಕರೆ ಪುಡಿ, ಮೊಸರು ಎಲ್ಲ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1/4 ಕಪ್ಪಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ವೆಟ್ ಮಿಕ್ಸ್ಚರ್ ಇಲ್ಲಿ ರೆಡಿಯಾಗಿದೆ, ಹಾಗೆಯೇ ಡ್ರೈ ಮಿಕ್ಸ್ಚರ್ ಕೂಡ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಬೌಲಿಗೆ ವೆಟ್ ಮಿಕ್ಸ್ಚರ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಓವರಾಗೂ ಕೂಡ ಮಿಕ್ಸ್ ಮಾಡೋದು ಬೇಡ. ನೀವು ನಾರ್ಮಲಾಗಿ ಈ ಹಸುವಿನ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ಕೇಕ್ ಬ್ಯಾಟರ್ ರೆಡಿ ಆಗ್ತಾ ಇದೆ. ಮೊದಲಿಗೆ ಈ ಮ್ಯಾಂಗೋ ಒಂದು ಬ್ಯಾಟರ್ನ ನೋಡಿ ಫ್ರೆಂಡ್ಸ್, ಅಪ್ಪೆ ಪ್ಯಾನಿಗೆ ಸ್ವಲ್ಪ ಈ ಪಡ್ಡಿನ ಹಂಚು ಅಂತೀವಲ್ಲ, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಆ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 10 ನಿಮಿಷದೊಳಗೇ ನೀವು ರೆಡಿ ಮಾಡ್ಕೋಬೋದು ಕೇಕನ್ನು. ಸ್ಮಾಲ್ ಕೇಕನ್ನು ಚೆನ್ನಾಗಿರುತ್ತೆ. ನೋಡಿ, ಬ್ಯಾಟರ್ನ ಇಷ್ಟು ತುಂಬ ಹಾಕ್ಕೊಂಡ್ಬೇಡಿ. ನಾನು ಸ್ವಲ್ಪ ಬೇಗ ತುಂಬಾ ಹಾಕ್ಕೊಂಡಿದ್ದೀನಿ. ನೀವು ಒಂದು ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ. ಬ್ಯಾಟರ್ ರೈಸ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾರ್ಮಲ್ ಪಡ್ಡು ಎಲ್ಲ ಮಾಡ್ತೀವಲ್ಲ, ಅದೇ ಥರನೇ ನೋಡಿ ಫ್ರೆಂಡ್ಸ್, ಸ್ವಲ್ಪ ಈ ಥರ ತಿರುಗಿಸ್ಬೋದು ಅನ್ನೋ ಟೈಮಲ್ಲಿ ನೀವು ಈ ಥರ ನಿಧಾನಕ್ಕೆ ತಿರುಗಿಸ್ಬೇಕಾಗತ್ತೆ. ಈ ಥರ ಪಡ್ಡನ್ನು ನೋಡಿದ್ರೆ ಮ್ಯಾಂಗೋ ಕೇಕು ಸಣ್ಣದಾಗಿ ಸುಲಭವಾಗಿ 10 ನಿಮಿಷದೊಳಗೇ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ನೀವು ಈ ಗೋಡಂಬಿ ಮತ್ತು ಸೂರ್ಯಕಾಂತಿ ಬೀಜವನ್ನು ಹಾಕ್ಕೊಂಡಿದ್ದೀನಲ್ಲ, 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದರದ್ದೇ ಒಂದು ಫ್ಲೇವರ್ ಬಂದುಬಿಡತ್ತೆ ಸ್ವಲ್ಪ. ಹಾಗೆಯೇ ಮ್ಯಾಂಗೋ ಹಣ್ಣನ್ನು ಕೂಡ ಒಳ್ಳೆ ಮ್ಯಾಂಗೋ ಹಣ್ಣನ್ನು ತಗೊಂಡು ಮಾಡ್ಕೊಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಈ ಮಾವಿನ ಹಣ್ಣಿನ ಸಣ್ಣ ಕೇಕನ್ನು ನೀವು ಈ ಥರ ಮಾಡ್ಕೋಬೋದು ಒಂದು 10 ನಿಮಿಷದಲ್ಲೇ. ಹಾಗೆಯೇ ಉಳಿದಿರ್ತಕ್ಕಂಥ ಈ ಬ್ಯಾಟರನ್ನು ನಾನು ಈ ಓವನಲ್ಲೂ ಕೂಡ ಇಟ್ಟು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಈ ಅಪ್ಪೆ ಪ್ಯಾನಲ್ಲಿ ಮಾಡಿದ್ವಲ್ಲ ಆ ಮಿನಿ ಕೇಕ್ಸ್ ನೋಡಿ ಟೆಕ್ಸ್ಚರ್ ಯಾವ ಥರ ಇದೆ. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಇಲ್ಲಿ ಓವನಲ್ಲಿ ಬೇಕ್ ಮಾಡಿದ್ವಲ್ಲ ಆ ಕೇಕು ಕೂಡ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈಗ ಅದನ್ನು ಸ್ಲೈಸಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕೇಕು. ನೀವು ಇದ್ರ ಟೆಕ್ಸ್ಚರು ಕೂಡ ನೋಡ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಸುಲಭವಾದ ಒಂದು ಮಾವಿನ ಹಣ್ಣಿನ ಕೇಕನ್ನು ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.